ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ನಾವು ಈ ವಿಡಿಯೋದಲ್ಲಿ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಈ ಒಂದು ಪಾಠದಲ್ಲಿ ಕೇಳಬಹುದಾದಂತಹ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂದ್ರೆ ಬಹು ಆಯ್ಕೆಯ ಪ್ರಶ್ನೆಗಳು, MCQ ಅಂತ ಹೇಳ್ತೇವೆ. ಬಹು ಆಯ್ಕೆ ಪ್ರಶ್ನೆಗಳು, 1 ಅಂಕದ ಪ್ರಶ್ನೆಗಳು, ಹಾಗೆ 2 ಅಂಕದ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ನಾವು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ನೀವು ಆಲ್ರೆಡಿ ಈ ಪಾಠವನ್ನ ಓದಿದ್ದೀರಾ, ಹಾಗೆ ಎಕ್ಸಾಮ್ಸ್ ಅನ್ನ ಬರ್ದಿರ್ತೀರಾ ಅಲ್ವಾ? ಹಾಗೆ ನಿಮ್ಗೆ ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ಗೆ ಹೆಲ್ಪ್ ಆಗ್ಲಿ ಅಂತ ಈ ವಿಡಿಯೋಸ್ ಅನ್ನ ಮಾಡ್ತಾ ಇರೋದು. ನೋಡಿ, ಮೊದಲನೇದಾಗಿ ನಾವು ಬಹು ಆಯ್ಕೆ ಪ್ರಶ್ನೆಯನ್ನ ನೋಡೋಣ. ಪ್ರೊಪೆನಾಲ್ ಅಣುರಚನೆಯಲ್ಲಿ ಕಂಡುಬರುವ ಏಕಬಂಧಗಳ ಸಂಖ್ಯೆ. ನೋಡಿ, ಪ್ರೊಪೆನಾಲ್ನ ಅಣುರಚನೆ, ಪ್ರೊಪೆನಾಲ್ ಅನ್ನ ನಾವು ಹೇಗ್ ಬರಿಬಹುದು? ಪ್ರೊಪೆನಾಲ್ ಅಲ್ಲಿ 3 ಕಾರ್ಬನ್ ಅಣುಗಳು ಇರುತ್ತೆ ಅಲ್ವಾ? ಮೀಥೇನ್, ಈಥೇನ್, ಪ್ರೊಪೇನ್ ಅಂದ್ರೆ 3 ಕಾರ್ಬನ್ ಅಣುಗಳಿರುತ್ತೆ. ಹಾಗೆ ಪ್ರೋಪ್ ಅಂದ್ರೆ 3 ಕಾರ್ಬನ್ ಅಣುಗಳು. ಹಾಗೆ ಇಲ್ಲಿ ಪ್ರೊಪೆನಾಲ್ NaL ಅಂತ ಇದೆ ಅಲ್ವಾ? ಅಂದ್ರೆ ಯಾವ ಒಂದು ಕ್ರಿಯಾ ಗುಂಪು ಇರುತ್ತೆ ಅಲ್ಲಿ? ಫಂಕ್ಷನಲ್ ಗ್ರೂಪ್ ಯಾವ್ದಿರುತ್ತೆ? ಅಲ್ಡಿಹೈಡ್ ಅಲ್ವಾ? CHO ಗ್ರೂಪ್ ಇರುತ್ತೆ, ಅಲ್ಡಿಹೈಡ್ ಗ್ರೂಪ್ ಅಂತ ಹೇಳ್ತೇವೆ. ನೋಡಿ, ಇಲ್ಲಿ ಕಾರ್ಬನ್ ವೆಲೆನ್ಸಿನ ಹೈಡ್ರೋಜನ್ ಅಣುಗಳೊಂದಿಗೆ ಏನ್ ಮಾಡ್ತಾ ಇದ್ದೇವೆ? ಕಾರ್ಬನ್ ವೆಲೆನ್ಸಿಯನ್ನ ಬ್ಯಾಲೆನ್ಸ್ ಮಾಡ್ತಾ ಇದ್ದೇವೆ. ನೋಡಿ, C++OH3 ಎಸ್. ಇಲ್ಲಿ ಏಕಬಂಧಗಳ ಸಂಖ್ಯೆ ಎಷ್ಟು ನೋಡಿ? 1 2 3 4 5 6 7 8 ಅಲ್ವಾ? ಒಟ್ಟು ಏಕಬಂಧಗಳ ಸಂಖ್ಯೆ ಎಷ್ಟು? ಆಪ್ಷನ್ ಎ 8 ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ಅನ್ನ ನೋಡಿ. ಪ್ರೊಪೆನಾಲ್ನ ರಚನಾ ಸೂತ್ರ. ಪ್ರೊಪೆನಾಲ್ನ ರಚನಾ ಸೂತ್ರ ನೋಡಿ. ಪ್ರೊಪೆನಾಲ್ ಅಂದ್ರೆ ಯಾವ ಒಂದು ಕ್ರಿಯಾ ಗುಂಪು ಇರುತ್ತೆ? CHO, ಅಲ್ಡಿಹೈಡ್ ಅಲ್ವಾ? ಈಗ OH ಇದ್ರೆ ಅದನ್ನ ಆಲ್ಕೋಹಾಲ್ ಅಲ್ವಾ? ಹೈಡ್ರಾಕ್ಸ್ ಗ್ರೂಪ್ ಇದ್ರೆ ಅದನ್ನ ಏನ್ ಹೇಳ್ತೇವೆ? ಆಲ್ಕೋಹಾಲ್ ಗ್ರೂಪ್ ಅಂತ ಹೇಳ್ತೇವೆ. COOH ಇದ್ರೆ ಕಾರ್ಬಾಕ್ಸಿಲಿಕ್ ಆಸಿಡ್ ಅಂತ ಹೇಳ್ತೇವೆ ಅಲ್ವಾ? ನೋಡಿ, ಇಲ್ಲಿ ಆಪ್ಷನ್ ಎ ನೋಡಿ, OH ಗುಂಪು ಇದೆ ಅಲ್ವಾ? OH ಗುಂಪು ಇದೆ, ಆದ್ರಿಂದ ಇದು ಪ್ರೊಪೆನೋಲ್ ಅಂತ ನಾವು ಹೇಳ್ಬಹುದು. ಆದ್ರಿಂದ ಆಪ್ಷನ್ ಎ ಕೂಡ ತಪ್ಪಾಗಿದೆ. ಆಪ್ಷನ್ ಬಿ ನೋಡಿ, ಇಲ್ಲಿ C++OH ಇದೆ, ಅಂದ್ರೆ ಕಾರ್ಬಾಕ್ಸಿಲಿಕ್ ಆಸಿಡ್ ಅಲ್ವಾ? ಆದ್ರಿಂದ ಇದು ಕೂಡ ಅಲ್ಲ. ಪ್ರೊಪೆನಾಲ್ ಅಂದ್ರೆ ಇದನ್ನ ಪ್ರೊಪೆನೋಯಿಕ್ ಆಸಿಡ್ ಅಂತ ಹೇಳ್ತೇವೆ ಅಲ್ವಾ? ಅಥವಾ ಪ್ರೊಪೆನೋಲ್ ಅಂತ ಹೇಳ್ತೇವೆ OH ಇದ್ರೆ. ಇಲ್ಲಿ ಇದನ್ನ ಪ್ರೊಪೆನಾಲ್, ಇಲ್ಲಿ ನೋಡಿ C++OH ಅಂದ್ರೆ CHO ಗುಂಪು ಇದೆ ಅಲ್ವಾ? ಆದ್ರಿಂದ ಆಪ್ಷನ್ ಸಿ ಸರಿಯಾದ ಉತ್ತರ. ಪ್ರೊಪೆನಾಲ್ನ ರಚನಾ ಸೂತ್ರ ನೋಡಿ. ಪ್ರೊಪೆನಾಲ್ ಅನ್ನ ಯಾವ ರೀತಿಯಾಗಿ ಬರೀತಾರೆ ಅಂತ ನೋಡಿ. ನೆಕ್ಸ್ಟ್ ಕ್ವಶನ್ ನೋಡಿ. ಒಂದು ಬೆನ್ಸಿನ್ ಅಣುವಿನಲ್ಲಿ ಏಕಬಂಧಗಳು ಮತ್ತು ದ್ವಿಬಂಧಗಳ ಸಂಖ್ಯೆ ಕ್ರಮವಾಗಿ. ಏಕಬಂಧಗಳು ಮತ್ತೆ ದ್ವಿಬಂಧಗಳು ಎಷ್ಟಿರುತ್ತೆ ಬೆನ್ಸಿನ್ ರಿಂಗ್ ಅಲ್ಲಿ ಅಲ್ವಾ? ಬೆನ್ಸಿನ್ ನ ಸೂತ್ರ ನಿಮ್ಗೆ ಗೊತ್ತಿದೆ, ಅಣು ಸೂತ್ರ C6H6 ಅಲ್ವಾ? ಈಗ ನೋಡಿ, ಬೆನ್ಸಿನ್ ನ ರಚನೆಯನ್ನ ಬರೆಯೋಣ. 6 ಕಾರ್ಬನ್ ಆಟಮ್ಗಳು ಇರುತ್ತೆ ಅಲ್ವಾ? 6 ಕಾರ್ಬನ್ ಅಣುಗಳು, 1 2 4 5 6 ಅಲ್ವಾ? C6H6 ಅಂತ ಇದೆ ನೋಡಿ. ಹೈಡ್ರೋಜನ್ ಅನ್ನ ನಾನು ಇಲ್ಲಿ ಆಡ್ ಮಾಡ್ತಾ ಇದ್ದೇನೆ. H H H H H ಅಲ್ವಾ? 6 ಕಾರ್ಬನ್ ಅಣುಗಳು ಹಾಗೆ 6 ಹೈಡ್ರೋಜನ್ ಅಣುಗಳಾಯ್ತು. ಈಗ ನೋಡಿ, ಕಾರ್ಬನ್ ನ ವೆಲೆನ್ಸಿಯನ್ನ ಚೆಕ್ ಮಾಡಿ. 1 2 3 ಮಾತ್ರ ಏನಾಗಿದೆ? ತುಂಬಿದೆ ಅಲ್ವಾ? ಇನ್ನೊಂದು ಹಾಗೆ ಖಾಲಿ ಇದೆ. ಅದ್ರಿಂದ ನಾನು ಏನ್ ಮಾಡ್ತೇನೆ? ಡಬಲ್ ಬಾಂಡ್ ಅನ್ನ ಇಲ್ಲಿ ಹೇಳಿದ್ದೇನೆ ನೋಡಿ. ಇಲ್ಲಿ 1 2 3 4 ಅಲ್ವಾ? ಈ 2 ಕಾರ್ಬನ್ ವೆಲೆನ್ಸಿ ಏನಾಗಿದೆ? ಪರಿಪೂರ್ಣವಾಗಿದೆ. ಆದ್ರಿಂದ ಇಲ್ಲಿ ನಾನು ಡಬಲ್ ಬಾಂಡ್ ಅನ್ನ ಯೂಸ್ ಮಾಡ್ತಾ ಇದ್ದೇನೆ. ಈಗ ನೋಡಿ,
ಏಕಬಂಧಗಳು ಮತ್ತು ದ್ವಿಬಂಧಗಳ ಸಂಖ್ಯೆ ಅಂತ ಇದೆ. ಇಲ್ಲಿ 6 ಹೈಡ್ರೋಜನ್ ಅಣುಗಳು ಕಾರ್ಬನ್ ಅನ್ನ ಏಕಬಂಧದಿಂದ ಏನಾಗಿದೆ, ಕಾರ್ಬನ್ ಅಣುವಿಗೆ ಹೊಂದಿಕೊಂಡಿದೆ ಅಲ್ವಾ. ಆದ್ರಿಂದ 6 ಹೈಡ್ರೋಜನ್ ಅಣುಗಳು ಏಕಬಂಧವನ್ನ ಹೊಂದಿದೆ ಕಾರ್ಬನ್ ನ ಜೊತೆ, ಆದ್ರಿಂದ 6 ಏಕಬಂಧಗಳಾಯ್ತು. ನೋಡಿ, ಕಾರ್ಬನ್ ಕಾರ್ಬನ್ ಅಣುಗಳ ನಡುವೆ ಎಷ್ಟು ಏಕಬಂಧ ಇದೆ? 1 2 3 ಅಲ್ವಾ. 6 + 3 9 ಅಲ್ವಾ. 9 ಏಕಬಂಧಗಳಾಯ್ತು. ಹಾಗೆ ದ್ವಿಬಂಧಗಳು ನೋಡಿ, ಕಾರ್ಬನ್ ಮತ್ತು ಕಾರ್ಬನ್ ಅಣುಗಳ 2 ಕಾರ್ಬನ್ ಅಣುಗಳ ನಡುವೆ ದ್ವಿಬಂಧ ಇದೆ, 1 2 3 ಅಲ್ವಾ. ಹಾಗಾದ್ರೆ ಆಪ್ಷನ್ ಎ 3 ಮತ್ತು 9, ಏಕಬಂಧ ಎಷ್ಟಿದೆ? 9 ಮತ್ತು 3. ಆಪ್ಷನ್ ಬಿ ಸರಿಯಾದ ಉತ್ತರ. ನೋಡಿ, ಆಪ್ಷನ್ ಬಿ ಏಕಬಂಧಗಳು ಮತ್ತು ದ್ವಿಬಂಧಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಆಪ್ಷನ್ ಬಿ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡಿ. ಸಂಪೀಡಿತ ನೈಸರ್ಗಿಕ ಅನಿಲ CNG ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ನ ಪ್ರಧಾನ ಘಟಕ. ಆಪ್ಷನ್ ಎ ಬ್ಯೂಟೇನ್, ಆಪ್ಷನ್ ಬಿ ಈಥೇನ್, ಆಪ್ಷನ್ ಸಿ ಮೀಥೇನ್, ಆಪ್ಷನ್ ಡಿ ಪ್ರೋಪೇನ್. ಇಲ್ಲಿ ಸಂಪೀಡಿತ ನೈಸರ್ಗಿಕ ಅನಿಲ CNG ದ ಪ್ರಧಾನ ಘಟಕ ಯಾವುದು? ಮೀಥೇನ್. ಸರಿಯಾದ ಉತ್ತರ ಆಪ್ಷನ್ ಸಿ ಮೀಥೇನ್. ನೆಕ್ಸ್ಟ್ ಕ್ವಶನ್ ನೋಡಿ. ಹೆಕ್ಸಿನ್ ಮತ್ತು ಸೈಕ್ಲೋಹೆಕ್ಸೇನ್ಗಳೆರಡರ ಸಾಮಾನ್ಯ ಅಣುಸೂತ್ರ. ಇಲ್ಲಿ ಹೆಕ್ಸಿನ್ ನಿಮ್ಗೆ ಗೊತ್ತಿದೆ, ಹೆಕ್ಸಿನ್ ಅಲ್ಕೀನ್ಗಳ ಸಾಮಾನ್ಯ ಸೂತ್ರ ಏನು? CnH2n ಅಲ್ವಾ. ಅಲ್ಕೀನ್ಗಳ ಸಾಮಾನ್ಯ ಅಣುಸೂತ್ರ ಏನು? CnH2n ಅಂತ ಇರುತ್ತೆ. ಇಲ್ಲಿ ಹೆಕ್ಸಿನ್ ಅಂದ್ರೆ, ಹೆಕ್ಸ್ ಅಂದ್ರೆ 6 ಅಲ್ವಾ, 6, C6H12. ಹೆಕ್ಸಿನ್ ನ ಸಾಮಾನ್ಯ ಅಣುಸೂತ್ರ ಏನಾಯ್ತು? C6H12 ಆಯ್ತು. ಹಾಗಾದ್ರೆ ಸೈಕ್ಲೋಹೆಕ್ಸೇನ್ಗಳೆರಡರ ಸಾಮಾನ್ಯ ಅಣುಸೂತ್ರ, ಈ ಎರಡಕ್ಕೂ ಒಂದೇ ರೀತಿಯಾದಂತಹ ಅಣುಸೂತ್ರ ಇದೆ, ಬಟ್ ರಚನಾ ಸೂತ್ರ ಏನಾಗಿದೆ? ಬೇರೆ ಬೇರೆ ಆಗಿದೆ. ನೋಡಿ, C6H12 ಅಲ್ವಾ. ಇಲ್ಲಿ ಹೆಕ್ಸಿನ್ ಅನ್ನು ಕೂಡ C6H12 ಅಂತ ಬರೀತಾರೆ. ಹಾಗೆ ಸೈಕ್ಲೋಹೆಕ್ಸೇನ್ ಅವುಗಳನ್ನು ಕೂಡ C6H12 ಅನ್ನುವಂತಹ ಒಂದು ಅಣುಸೂತ್ರದಲ್ಲಿ ಬರೀತಾರೆ. ಸೊ ಆಪ್ಷನ್ ಸಿ ಸರಿಯಾದ ಉತ್ತರ. ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡಿ. CnH2n ಸಾಮಾನ್ಯ ಸೂತ್ರವಿರುವ ಮತ್ತು 3 ಕಾರ್ಬನ್ ಪರಮಾಣುಗಳನ್ನ ಹೊಂದಿರುವ ಅಪರ್ಯಾಪ್ತ ಹೈಡ್ರೋಕಾರ್ಬನ್ ನ ಹೆಸರು ಮತ್ತು ಅಣುಸೂತ್ರ. ಇಲ್ಲಿ CnH2n ಸಾಮಾನ್ಯ ಅಣುಸೂತ್ರವನ್ನ ಹೊಂದಿರುವಂತಹ ಒಂದು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನ ನಾವೇನಂತ ಕರಿತೇವೆ? ಅಲ್ಕೀನ್ಗಳು ಅಂತ ಕರಿತೇವೆ ಅಲ್ವಾ. ಅಲ್ಕೀನ್ಗಳು ಅಂತ ಕರಿತೇವೆ. ಹಾಗಾದ್ರೆ ಪ್ರೋಪೇನ್ ಇದೊಂದು ಅಲ್ಕೇನ್ ಅಲ್ವಾ, ಇದು ಅಲ್ಕೀನ್ ಅಲ್ಲ, ಅಲ್ಕೇನ್. ಸೈಕ್ಲೋಪ್ರೋಪೇನ್ ಇದು ಕೂಡ ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಅಲ್ಲ. C3H6 ಹೇಗೆ ಬರಿಬಹುದು? C1 2 3 C3H6 ಅಲ್ವಾ. 1 2 3 4 5 6. ಸೊ ಇಲ್ಲಿ ಏನಾಗತ್ತೆ? ಇದು ಕೂಡ ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಅಲ್ಲ, ಆದ್ರಿಂದ ಆಪ್ಷನ್ ಬಿ ಕೂಡ ತಪ್ಪಾಗಿದೆ. ಹಾಗಾದ್ರೆ ನೋಡಿ, ಆಪ್ಷನ್ ಸಿ ಪ್ರೋಪೈನ್. ಪ್ರೋಪೈನ್ ಅನ್ನುವಂಥದ್ದು ಅಲ್ಕೈನ್ ಅಲ್ವಾ. ಅಲ್ಕೈನ್ ಇದು ಅಲ್ಕೀನ್ ಅಲ್ಲ, ಆದ್ರಿಂದ ಆಪ್ಷನ್ ಸಿ ಕೂಡ ತಪ್ಪಾಗಿದೆ. ಹಾಗಾದ್ರೆ ಇಲ್ಲಿ ಪ್ರೋಪೀನ್ ಇದು 3 ಕಾರ್ಬನ್ ಅಣುಗಳನ್ನು ಹೊಂದಿದೆ, ಅದರಿಂದ ಪ್ರೋಪೀನ್ ಅಂತ ಇದೆ. ಹಾಗೆ ಇದೊಂದು ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಅಂತ ಚೆಕ್ ಮಾಡಿ. C3 1 2 3 H6 1 2 3 4 5 6 8
ಅಲ್ವಾ? ಇದೊಂದು ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಅಂತ ಹೇಳ್ಬಹುದು. C3H6. ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಡಿ, ಪ್ರೋಪೀನ್ C3H6. ನೆಕ್ಸ್ಟ್ ಕ್ವಶನ್. ಪ್ರೊಪೆನಾಲ್ ಮತ್ತು ಪ್ರೊಪೆನಾಲ್ ಗಳಲ್ಲಿರುವ ಕ್ರಿಯಾ ಗುಂಪುಗಳು ಕ್ರಮವಾಗಿ. ಪ್ರೊಪೆನಾಲ್ ಅಲ್ವಾ? ಪ್ರೊಪೆನಾಲ್ ಅಂದ್ರೆ ಅದು ಆಲ್ಕೋಹಾಲ್ ಗ್ರೂಪ್ ಏನನ್ನ ಹೊಂದಿರುತ್ತೆ? OH ಕ್ರಿಯಾ ಗುಂಪನ್ನು ಹೊಂದಿರುತ್ತೆ. ಪ್ರೊಪೆನಾಲ್ ಇದೊಂದು ಅಲ್ಡಿಹೈಡ್ ಅಲ್ವಾ? ಇದು CHO ಅಲ್ಡಿಹೈಡ್ ಕ್ರಿಯಾ ಗುಂಪನ್ನ ಹೊಂದಿರುತ್ತೆ. ಆದ್ರಿಂದ ಆಪ್ಷನ್ ಎ OH ಮತ್ತು CHO, ಆಪ್ಷನ್ ಬಿ OH ಮತ್ತು COOH, ಆಪ್ಷನ್ ಸಿ ಅಲ್ಡಿಹೈಡ್ ಮತ್ತೆ ಕಾರ್ಬಾಕ್ಸಿಲಿಕ್ ಆಸಿಡ್, ಆಪ್ಷನ್ ಡಿ ನೋಡಿ CHO ಮತ್ತು CO ಅಂತ ಇದೆ ಅಲ್ವಾ ಇಲ್ಲಿ. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು? OH ಮತ್ತು CHO. OH ಮತ್ತು CHO. ನೆಕ್ಸ್ಟ್ ಕ್ವಶನ್ ನೋಡಿ. ಇವುಗಳಲ್ಲಿ ಪರ್ಯಾಪ್ತ ಹೈಡ್ರೋಕಾರ್ಬನ್ಗೆ ಒಂದು ಉದಾಹರಣೆ. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳೆಂದರೇನು ಅಲ್ವಾ? ಮೊದಲನೇದಾಗಿ ನಿಮ್ಗೆ ಈ ಒಂದು ಇದು ಗೊತ್ತಿರಬೇಕು. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳೆಂದರೆ ಕಾರ್ಬನ್ ಅಣುಗಳ ನಡುವೆ ಏಕಬಂಧ ಇರುತ್ತೆ ನೋಡಿ. ಆಪ್ಷನ್ ಡಿ ಅನ್ನ ನೋಡಿ, C2H4 ಅಂತ ಇದೆ. C2 1 2 3 4. ಇಲ್ಲಿ ಕಾರ್ಬನ್ ವ್ಯಾಲೆನ್ಸಿ ಫುಲ್ಫಿಲ್ ಮಾಡ್ಲಿಕ್ಕೆ ನಾನು ಡಬಲ್ ಬಾಂಡ್ ಅನ್ನ ಯೂಸ್ ಮಾಡ್ತಾ ಇದ್ದೇನೆ. ಡಬಲ್ ಬಾಂಡ್ ಆಗಿರೋದ್ರಿಂದ ಏನಾಗಿದೆ, ಇದು ಪರ್ಯಾಪ್ತ ಹೈಡ್ರೋಕಾರ್ಬನ್ ಅಲ್ಲ. C2H2 ಅನ್ನ ನೋಡಿ. C2H2 ಇಲ್ಲೂ ಕೂಡ 1 2 3 ಅಲ್ವಾ? ಇದು ಕೂಡ ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಆಗಿದೆ. C3H4 ನೋಡಿ, 1 2 3. One, 2, 3. So this is also ಏನು, ಇದನ್ನು ಕೂಡ ನಾವೇನು ಹೇಳ್ತೇವೆ? ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಅಂತ ಹೇಳ್ತೇವೆ. ಆದ್ರಿಂದ ಆಪ್ಷನ್ ಬಿ ಕೂಡ ಸರಿ. ಆಪ್ಷನ್ ಎ ಸರಿಯಾದ ಉತ್ತರ. ಇಲ್ಲಿ ನೋಡಿ, C2H6 ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಅಂತ ಚೆಕ್ ಮಾಡೋಣ. C2H6 ಅಂತ ಇದೆ. 1 2 3 4 5 6. ಹಾಗಾದ್ರೆ ಇಲ್ಲಿ ಕೇವಲ ಏಕಬಂಧವನ್ನ ನಾವು ನೋಡ್ಬೋದು ಕಾರ್ಬನ್ ಅಣುಗಳ ನಡುವೆ. ಆದ್ರಿಂದ ಇದನ್ನ ನಾವೇನ್ ಹೇಳ್ತೇವೆ? ಪರ್ಯಾಪ್ತ ಹೈಡ್ರೋಕಾರ್ಬನ್ಗೆ ಉದಾಹರಣೆ. ಆಪ್ಷನ್ ಎ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡಿ. ಅನುರೂಪ ಶ್ರೇಣಿಯಲ್ಲಿರುವ 3 ಕಾರ್ಬನ್ ಸಂಯುಕ್ತಗಳ ಅಣುಸೂತ್ರಗಳು C2H6, C3H8, C4H10 ಆಗಿದೆ. ಈ ಸಂಯುಕ್ತಗಳಿಗೆ ಸೂಕ್ತವಾದ ಸಾಮಾನ್ಯ ಅಣುಸೂತ್ರ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ನಾನೀಗ CnH2 ಅಂತ ತೆಗೆದುಕೊಳ್ತಾ ಇದ್ದೇನೆ. ಇಲ್ಲಿ N ಅಂದ್ರೆ 2 ಅಂತ ತೆಗೆದುಕೊಳ್ತಾ ಇದ್ದೇನೆ ನೋಡಿ. C2H2 ಅಂದ್ರೆ 2 into N, that is C2H4 ಅಂತ ಇದೆ. ಇಲ್ಲಿ C2H6 ಇದೆ. ಆದ್ರಿಂದ ಈ ಒಂದು ಸಾಮಾನ್ಯ ಸೂತ್ರ ಅಲ್ಲ. ನೆಕ್ಸ್ಟ್ ನೋಡಿ, CnH2n-1. C2 ಅನ್ನ ತೆಗೆದುಕೊಳ್ತಾ ಇದ್ದೇನೆ. C2H2n, 2 into 2 4, 4 minus 1 3. C2H3 ಇದೆ. ಆದ್ರಿಂದ ಇದು ಕೂಡ ತಪ್ಪು ಅಲ್ವಾ? ನೆಕ್ಸ್ಟ್ ನೋಡಿ, CnH2n-2. C2 ಇದೆ, H 2 into 2 4, 4 minus 2
C2H2. ಅದರಿಂದ ಆಪ್ಷನ್ ಸಿ ಕೂಡ ತಪ್ಪು. ಆಪ್ಷನ್ ಡಿ ನೋಡಿ, C2H2 ಇಂಟು N ಅಂದ್ರೆ 2 ಅಲ್ವಾ, 2 ಇಂಟು 2 4, 4 ಪ್ಲಸ್ 2 6, C2H6. ಇಲ್ಲೂ ಕೂಡ C2H6 ಇದೆ. ಹಾಗಾದ್ರೆ ಈ ಮೂರು ಏನಾಗಿದೆ, ತಪ್ಪಾದಂತ ಉತ್ತರಗಳು. ಆಪ್ಷನ್ ಡಿ ಸರಿಯಾದ ಉತ್ತರ. ಆಪ್ಷನ್ ಡಿ ಏನು, CnH2n+2 ಅಲ್ವಾ. ಈಗ ನೋಡಿ C3ಗೆ ಚೆಕ್ ಮಾಡಿ. C3H3 ಇಂಟು 2 6 ಪ್ಲಸ್ 2 8, C3H8 ಇದೆ, ಸರಿ ಇದೆ. ಇದೆರಡು ಕೂಡ ಸರಿ ಇದೆ. ಇನ್ನೊಂದು ನೋಡಿ, C4H2 ಇಂಟು 4 ಇಂಟು 2 8, 8 ಪ್ಲಸ್ 2 10, H10. ಇದು ಕೂಡ ಸರಿ ಇದೆ ಅಲ್ವಾ. ಆದ್ರಿಂದ ಈ ಒಂದು ಅನುರೂಪ ಶ್ರೇಣಿಯಲ್ಲಿರುವ 3 ಕಾರ್ಬನ್ ಸಂಯುಕ್ತಗಳ ಸಾಮಾನ್ಯ ಅಣು ಸೂತ್ರ ಯಾವುದು, CnH2n+2. ಬ್ಯೂಟೆನೋನ್ 4 ಕಾರ್ಬನ್ ಪರಮಾಣು ಹೊಂದಿರುವ ಸಂಯುಕ್ತವಾಗಿದ್ದು ಇದರಲ್ಲಿನ ಕ್ರಿಯಾ ಗುಂಪೆಂದರೆ, ಇಲ್ಲಿ ನೋಡಿ, ಕಾರ್ಬಾಕ್ಸಿಲಿಕ್ ಆಮ್ಲ ಇದು ಒಂದು ಕ್ರಿಯಾ ಗುಂಪು. ಇದಿದ್ರೆ ನಾವು ಬ್ಯೂಟೇನ್ ಅನ್ನ ಏನಂತ ಕರಿತಿದ್ವಿ, ಬ್ಯೂಟೆನೋಯಿಕ್ ಆಮ್ಲ ಅಂತ ಕರಿತಿದ್ವಿ ಅಲ್ವಾ. ಅಲ್ಡಿಹೈಡ್ ಇದ್ರೆ ಬ್ಯೂಟ್ ಅಂದ್ರೆ 4 ಕಾರ್ಬನ್ ಅಣುಗಳನ್ನ ಹೊಂದಿರುವಂತಹ ಒಂದು ಸಂಯುಕ್ತವನ್ನ ಬ್ಯೂಟೆನಾಲ್ ಅಂತ ಕರಿತಿದ್ವಿ, ಬ್ಯೂಟೆನಾಲ್ ಅಂತ ಕರಿತಿದ್ವಿ. ಆಲ್ಕೋಹಾಲ್ ಇದ್ರೆ ಬ್ಯೂಟೆನೋಲ್ ಅಂತ ಕರಿತಾ ಇದ್ವಿ. ಆದ್ರೆ ಕೀಟೋನ್ ಇರೋದಕ್ಕೆ ಅಲ್ಲಿ ನಾವು ಬ್ಯೂಟೆನೋನ್, ಕೀಟೋನ್ ಒಂದು ಕ್ರಿಯಾ ಗುಂಪಾಗಿರೋದ್ರಿಂದ ಅದನ್ನ ಬ್ಯೂಟೆನೋನ್ ಅಂತ ಕರಿತಾ ಇದ್ದೇವೆ. ಹಾಗಾದ್ರೆ ಸರಿಯಾದ ಉತ್ತರ ಆಪ್ಷನ್ ಸಿ, ಕೀಟೋನ್. ಅಡುಗೆ ಮಾಡುವಾಗ ಪಾತ್ರದ ತಳದ ಹೊರಮೇಲ್ಮೈ ಕಪ್ಪಾಗಿದ್ದರೆ ಇದರ ಅರ್ಥ, ಆಪ್ಷನ್ ಎ ಆಹಾರವು ಸಂಪೂರ್ಣವಾಗಿ ಬೆಂದಿಲ್ಲ, ಆಪ್ಷನ್ ಬಿ ಇಂಧನವು ಸಂಪೂರ್ಣವಾಗಿ ದಹನ ಹೊಂದುತ್ತಿಲ್ಲ, ಆಪ್ಷನ್ ಸಿ ಇಂಧನವು ಒದ್ದೆಯಾಗಿದೆ, ಆಪ್ಷನ್ ಡಿ ಇಂಧನವು ಸಂಪೂರ್ಣವಾಗಿ ದಹಿಸುತ್ತಿದೆ. ಇಲ್ಲಿ ಸರಿಯಾದ ಉತ್ತರ ಇಂಧನವು ಸಂಪೂರ್ಣವಾಗಿ ದಹನ ಹೊಂದುತ್ತಿಲ್ಲ. ಈಥೇನ್ನ ಅಣುಸೂತ್ರ C2H6. ಇದರಲ್ಲಿರುವುದು 6 ಕೋವೆಲೆಂಟ್ ಬಂಧಗಳು, 7 ಕೋವೆಲೆಂಟ್ ಬಂಧಗಳು, 8 ಕೋವೆಲೆಂಟ್ ಬಂಧಗಳು, 9 ಕೋವೆಲೆಂಟ್ ಬಂಧಗಳು. ನೋಡಿ, ಈಥೇನ್ C2H6 ನೋಡಿ, 1 2 3 4 5 6 ಅಲ್ವಾ. C2H6 ಇಲ್ಲಿರುವಂತಹ ಕೋವೆಲೆಂಟ್ ಬಂಧಗಳೆಷ್ಟು, 1 2 3 4 5 6 7 ಅಲ್ವಾ. ಎಷ್ಟು ಕೋವೆಲೆಂಟ್ ಬಂಧಗಳಿದೆ ಹಾಗಾದ್ರೆ, ಆಪ್ಷನ್ ಬಿ 7 ಕೋವೆಲೆಂಟ್ ಬಂಧಗಳು. ಸರಿಯಾದ ಉತ್ತರ 7 ಕೋವೆಲೆಂಟ್ ಬಂಧಗಳು. ನೋಡಿ, ಇಲ್ಲಿಯವರೆಗೆ ನಾವು ಬಹು ಆಯ್ಕೆ ಪ್ರಶ್ನೆಗಳನ್ನ ತಿಳ್ಕೊಂಡ್ವಿ. ಈಗ ನಾವು 1 ಅಂಕದ ಪ್ರಶ್ನೆಗಳನ್ನ ಯಾವ ರೀತಿಯಾಗಿ ಕೇಳಬಹುದು ಅನ್ನೋದನ್ನ ನೋಡೋಣ. ಮೊದಲನೇ ಪ್ರಶ್ನೆ ನೋಡಿ, ಕೆಟನೀಕರಣ ಎಂದರೇನು ಅಂತ ಇದೆ. ಮೊದಲನೇ ಪ್ರಶ್ನೆ ನೋಟ್ ಮಾಡ್ಕೊಳ್ಳಿ, ಕೆಟನೀಕರಣ ಎಂದರೇನು. ಇಲ್ಲಿ ಕಾರ್ಬನ್ ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧಗಳನ್ನೇರ್ಪಡಿಸಿಕೊಂಡು ಬೃಹತ್ ಅಣುಗಳನ್ನು ಕೊಡುತ್ತದೆ. ಕಾರ್ಬನ್ನ ಈ ಗುಣವನ್ನ ಕೆಟನೀಕರಣ ಎನ್ನುವರು. ಈ ರೀತಿಯಾಗಿ ನೀವು ಡೆಫಿನೇಷನ್ ಅನ್ನ ಬರಿಬೇಕಾಗತ್ತೆ. ಕೇಳಿದ್ದಾರೆ ಈ ಪ್ರಶ್ನೆಯನ್ನ, ಕೆಟನೀಕರಣ ಎಂದರೇನು ಅನ್ನುವಂತಹ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ, ಕೇಳಬಹುದು ನಿಮ್ಮ ಎಕ್ಸಾಮ್ ಅಲ್ಲೂ ಕೂಡ.
ನೆಕ್ಸ್ಟ್ ಕ್ವಶನ್ ನೋಡಿ. ಮೀಥೇನ್ನ ರಚನಾ ವಿನ್ಯಾಸವನ್ನ ಬರೆಯಿರಿ ಅಂತ ಇದೆ. ಈ ಮೀಥೇನ್ ಅನ್ನುವಂಥದ್ದು ಕೇವಲ ಒಂದು ಕಾರ್ಬನ್ ಅಣುವನ್ನ ಹೊಂದಿದೆ. ಮೀಥೇನ್ನ ಅಣುಸೂತ್ರ ನಮ್ಗೆ ಗೊತ್ತಿದೆ CH4 ಅಲ್ವಾ. ಇದರ ರಚನಾ ವಿನ್ಯಾಸವನ್ನ ಯಾವ ರೀತಿಯಾಗಿ ಬರಿಬೇಕು? C1 2 3 4 ಅಲ್ವಾ. ಇದು ಮೀಥೇನ್ನ ರಚನಾ ವಿನ್ಯಾಸ CH4. ಇದನ್ನು ಕೂಡ 1 ಅಂಕಕ್ಕೆ ಕೇಳಬಹುದಾದಂತ ಪ್ರಶ್ನೆ. 1 ಮಾರ್ಕ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡಿ. ಅಲ್ಕಿನ್ಗಳು ಎಂದರೇನು ಅಲ್ವಾ. ಅಲ್ಕಿನ್ಗಳು ಎಂದರೇನು? 1 ಅಂಕದ ಪ್ರಶ್ನೆ ನೋಡಿ. ಒಂದು ಅಥವಾ ಹೆಚ್ಚು ದ್ವಿಬಂಧ ಹೊಂದಿರುವ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನ ಅಲ್ಕೀನ್ಗಳೆಂದು ಕರೆಯುವರು. ಒಂದು ಅಥವಾ ಹೆಚ್ಚು ದ್ವಿಬಂಧವನ್ನ ಹೊಂದಿರುವಂತಹ ಒಂದು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನ ಅಲ್ಕೀನ್ಗಳೆಂದು ಕರೆಯುವರು. ಇಂಪಾರ್ಟೆಂಟ್ ಇದೆ. ಅಲ್ಕೇನ್ಗಳೆಂದರು, ಅಲ್ಕೈನ್ಗಳೆಂದರೇನು ಅದನ್ನು ಕೂಡ ಕೇಳಬಹುದು. ನೆಕ್ಸ್ಟ್ ನೋಡಿ. ಇಥೆನಾಲ್ನ ಉಪಯೋಗಗಳನ್ನ ಬರೆಯಿರಿ ಅಂತ ಇದೆ. ಇಥೆನಾಲ್ನ ಉಪಯೋಗಗಳನ್ನ ಬರೆಯಿರಿ ನೋಡಿ. ಇಂಪಾರ್ಟೆಂಟ್ ಇರುವಂತಹ ಒಂದು ಪ್ರಶ್ನೆ. ಟಿಂಕ್ಚರ್ ಅಯೋಡಿನ್, ಕೆಮ್ಮಿನ ಔಷಧ, ಅನೇಕ ಟಾನಿಕ್ಗಳು ಮತ್ತು ಮೊದಲಾದ ಔಷಧಗಳ ತಯಾರಿಕೆಯಲ್ಲಿ ಇದನ್ನ ಬಳಸ್ತಾರೆ. ತುಂಬಾ ಇಂಪಾರ್ಟೆಂಟ್ ಇದೆ. ನೋಟ್ ಮಾಡ್ಕೊಳ್ಳಿ ಉತ್ತರವನ್ನ. ಕಾರ್ಬನ್ನ ವೆಲೆನ್ಸಿ ಎಷ್ಟು? ನಿಮ್ಗೆ ಗೊತ್ತಿದೆ, ತುಂಬಾ ಈಸಿ ಆಗಿರುವಂತಹ ಒಂದು ಪ್ರಶ್ನೆ. ಕಾರ್ಬನ್ನ ವೆಲೆನ್ಸಿ ಎಷ್ಟು? 4. ಕಾರ್ಬನ್ನ ವೆಲೆನ್ಸಿ 4. ಕೋವೆಲೆಂಟ್ ಬಂಧ ಅಥವಾ ಸಹವೆಲೆನ್ಸಿಯ ಬಂಧ ಎಂದರೇನು ಅಲ್ವಾ. ಕೋವೆಲೆಂಟ್ ಬಂಧ ಅಥವಾ ಸಹವೆಲೆನ್ಸಿಯ ಬಂಧ ಎಂದರೇನು ಅಂತ ಇದೆ. ಸಹವೆಲೆನ್ಸಿಯ ಬಂಧಗಳು 2 ಪರಮಾಣುಗಳ ನಡುವೆ ಇಲೆಕ್ಟ್ರಾನ್ನ ಹಂಚಿಕೆಯಿಂದ ಉಂಟಾಗುತ್ತವೆ. 2 ಇಲೆಕ್ಟ್ರಾನ್ನ ಹಂಚಿಕೆಯಿಂದ ಉಂಟಾಗುವಂತಹ 2 ಪರಮಾಣುಗಳ ನಡುವೆ ಉಂಟಾಗುವಂತಹ ಒಂದು ಬಂಧವನ್ನ ಸಹವೆಲೆನ್ಸಿ ಬಂಧ ಎನ್ನುವರು. ಇದರಿಂದ 2 ಪರಮಾಣುಗಳು ಸಂಪೂರ್ಣವಾಗಿ ತುಂಬಿದ ಹೊರಕವಚವನ್ನ ಹೊಂದುತ್ತವೆ. ಪೆಂಟೇನ್ಗೆ ಎಷ್ಟು ಬಗೆಯ ರಚನಾ ಸಮಾಂಗಿಗಳನ್ನ ಬರೆಯಬಹುದು ಅಂತ ಇದೆ. ಪೆಂಟೇನ್ಗೆ ಎಷ್ಟು ಬಗೆಯ ರಚನಾ ಸಮಾಂಗಿಗಳನ್ನ ಬರೆಯಬಹುದು? ಪೆಂಟೇನ್ಗೆ 3 ಬಗೆಯ ರಚನಾ ಸಮಾಂಗಿಗಳನ್ನ ಬರೆಯಬಹುದು ನೋಡಿ. ಇವಿಷ್ಟು 1 ಅಂಕದ ಪ್ರಶ್ನೆಗಳು. ನಾವು ಇದರ ನೆಕ್ಸ್ಟ್ ಏನ್ ಡಿಸ್ಕಸ್ ಮಾಡ್ತಾ ಇದ್ದೇವೆ ಅದನ್ನ ನಾವು 2 ಅಂಕದ ಆಲ್ಮೋಸ್ಟ್ 2 ಅಂಕದ ಪ್ರಶ್ನೆಗಳು. ಕೆಲವೊಂದು ಬಾರಿ ಇದನ್ನ 3 ಅಂಕದಲ್ಲೂ ಕೂಡ ಕೇಳ್ತಾರೆ. ನಾವೀಗ 2 ಅಂಕದ ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ಕೆಳಗಿನ ಕಾರ್ಬನ್ ಸಂಯುಕ್ತಗಳಲ್ಲಿ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನ ಗುರುತಿಸಿ ಮತ್ತು ಅವುಗಳ ರಚನಾ ವಿನ್ಯಾಸವನ್ನ ಬರೆಯಿರಿ ಅಂತ ಇದೆ. ಈ ಕೆಳಗಿನವುಗಳಲ್ಲಿ ಯಾವುದು ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಅನ್ನೋದನ್ನ ನೀವು ಮೊದಲನೇದಾಗಿ ಗುರುತಿಸಬೇಕು.
ಅವುಗಳ ರಚನಾ ವಿನ್ಯಾಸವನ್ನ ಬರಿಬೇಕು. ಇಲ್ಲಿ ನೋಡಿ C6H6, C5H12, C2H5OH, C2H2 ಅಲ್ವಾ? ಇವುಗಳಲ್ಲಿ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಂದ್ರೆ ಅಲ್ಲಿ ದ್ವಿಬಂಧ ಇರುತ್ತೆ. C6H6 ಬೆನ್ಸಿನ್ ಅಲ್ವಾ? ಇದೊಂದು ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಅಂತ ಹೇಳ್ಬಹುದು, ಯಾಕೆಂದ್ರೆ ಅಲ್ಲಿ ದ್ವಿಬಂಧ ಇರುತ್ತೆ, ಅದನ್ನ ನಾವು ನೋಡಿದ್ದೇವೆ ಅಲ್ವಾ? ಈಗ C5H12 ನೋಡೋಣ. 1 2 3 4 5. C5H12 1 2 3 4 5 6 7 8 9 10 11 12. ಸರಿ ಇದೆ ಅಲ್ವಾ? ಇದೇನಾಗಿದೆ? ಇದು ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಅಲ್ಲ. ಹಾಗಾದ್ರೆ C2H5OH ನೋಡೋಣ. C2H1 2 3 4 5 OH ಅಲ್ವಾ? ಇದು ಕೂಡ ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಅಲ್ಲ. C2H2 ಅನ್ನ ನೋಡಿ. C2H2 1 2. ಇಲ್ಲೇನ್ ಮಾಡ್ಬೇಕು ನೀವು? ಟ್ರಿಪಲ್ ಬಾಂಡ್ ಅನ್ನ ಹಾಕ್ಬೇಕಾಗತ್ತೆ. ಆದ್ರಿಂದ ಇದೇನಿದು ಅದು ಕೂಡ ಅಪರ್ಯಾಪ್ತ ಹೈಡ್ರೋಕಾರ್ಬನ್. ಈ ಕೆಳಗಿನ ಕಾರ್ಬನ್ ಸಂಯುಕ್ತಗಳಲ್ಲಿ ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಅನ್ನ ಗುರುತಿಸಿ ಅಂತ ಇದೆ. ಯಾವುದು? C6H6 ಹಾಗೆ C2H2. ನೋಡಿ, ಅವುಗಳ ರಚನಾ ವಿನ್ಯಾಸವನ್ನ ಬರೆಯಿರಿ ಅಂತ ಇದೆ. C6H6 ಅಲ್ವಾ? ಬೆನ್ಸಿನ್ ಅಂತ ತೆಗೆದುಕೊಂಡ್ರೆ 1 2 3 4 5 6 and hydrogen H6 ಅಲ್ವಾ? 1 2 3 4 5 6. ಈಗ ನೋಡಿ, ಕಾರ್ಬನ್ ನ ವೇಲೆನ್ಸಿಯನ್ನ ಫುಲ್ಫಿಲ್ ಮಾಡ್ಲಿಕ್ಕೆ ಡಬಲ್ ಬಾಂಡ್ ಅನ್ನ ಆಡ್ ಮಾಡ್ತಾ ಇದ್ದಾನೆ. ಎಸ್, ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ದಿ C6H6. ದೆನ್ C2H2. C2H2 ಅನ್ನ ಯಾವ ರೀತಿಯಾಗಿ ಬರೆಯೋದು ನೋಡಿ. 1 2 C2H2 ಅಲ್ವಾ? H ಈಗ 1 2 3 4 ಅಲ್ವಾ? ಕಾರ್ಬನ್ 4 ಬಂಧಗಳೇನಾಗಿದೆ? ಫುಲ್ಫಿಲ್ ಆಗಿದೆ. ಇದು C2H2 ಇದರ ಸೂತ್ರ, ರಚನಾ ಸೂತ್ರ. ಹಾಗೆ ಇದು ಬೆನ್ಸಿನ್ ರಚನಾ ಸೂತ್ರ. ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡಿ. ಗಡಸು ನೀರಿನಲ್ಲಿ ಬಟ್ಟೆಗಳನ್ನು ಸ್ವಚ್ಛಗೊಳಿಸಲು ಮಾರ್ಜಕಗಳನ್ನ ಬಳಸುವುದು ಹೆಚ್ಚು ಸೂಕ್ತ, ಏಕೆ? ಗಡಸು ನೀರಿನಲ್ಲಿ ಬಟ್ಟೆಗಳನ್ನ ಸ್ವಚ್ಛಗೊಳಿಸಲು ಮಾರ್ಜಕಗಳನ್ನ ಬಳಸುವುದು ಹೆಚ್ಚು ಸೂಕ್ತ, ಏಕೆ ಅಂತ ಇದೆ. ನೋಡಿ, ಈ ಪ್ರಶ್ನೆಗೆ ಯಾವ ರೀತಿಯಾಗಿ ಉತ್ತರವನ್ನ ಬರಿಬೇಕು ಅಂತ. ಸಾಮಾನ್ಯವಾಗಿ ಮಾರ್ಜಕಗಳು ಸಲ್ಫೋನಿಕ್ ಆಮ್ಲಗಳ ಸೋಡಿಯಂ ಲವಣಗಳಾಗಿದೆ, ಅಥವಾ ಕ್ಲೋರೈಡ್ ಅಥವಾ ಬ್ರೋಮೈಡ್ ಅಯಾನುಗಳ ಅಮೋನಿಯಂ ಲವಣಗಳಾಗಿವೆ. ಎರಡೂ ಸಂಯುಕ್ತಗಳು ಹೈಡ್ರೋಕಾರ್ಬನ್ ನ ಉದ್ದ ಸರಪಳಿಯಿಂದಾಗಿದೆ. ಇಲ್ಲಿ ವಿದ್ಯುದಾವೇಶ ಹೊಂದಿರುವ ತುದಿಗಳು ಗಡಸು ನೀರಿನ ಕ್ಯಾಲ್ಸಿಯಂ ಅಥವಾ ಮೆಗ್ನೀಷಿಯಂ ಅಯಾನುಗಳೊಂದಿಗೆ ಜಲವಿಲೀನಗೊಳ್ಳದ ಒತ್ತಡಗಳನ್ನ ಉಂಟು ಮಾಡುವುದಿಲ್ಲ. ಹೀಗೆ ಅವು ಗಡಸು ನೀರಿನಲ್ಲಿಯೂ ಪರಿಣಾಮಕಾರಿಯಾಗಿರುತ್ತವೆ.
ನೋಡಿ ನೆಕ್ಸ್ಟ್ ಕ್ವಶನ್. ಎಸ್ಟರೀಕರಣ ಮತ್ತು ಸಾಬೂನೀಕರಣ ಕ್ರಿಯೆಗಳ ನಡುವಣ ವ್ಯತ್ಯಾಸವನ್ನ ಬರೆಯಿರಿ ಅಂತ ಇದೆ. ನೋಡಿ, ಇಲ್ಲಿ ನೀವು ಎಸ್ಟರೀಕರಣ ಮತ್ತೆ ಸಾಬೂನೀಕರಣ ಇದೊಂದೇ ಪ್ರಶ್ನೆಯನ್ನ ಕೇಳಿದ್ರೆ ಇದನ್ನ ನಿಮ್ಗೆ 2 ಅಂಕಗಳ ಪ್ರಶ್ನೆಯಾಗಿ ಇದನ್ನ ಕೇಳ್ತಾರೆ. ನೀವು ಈ ಒಂದು ವ್ಯತ್ಯಾಸವನ್ನ ಬರಿಬೇಕಾದ್ರೆ ನೋಡಿ, ವ್ಯತ್ಯಾಸವನ್ನ ಬರಿಬೇಕಾದ್ರೆ 2 ಕಾಲಮ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಈ ರೀತಿಯಾಗಿ. ಹಾಗೆ ಇಲ್ಲಿ ಎಸ್ಟರೀಕರಣದ ಪಾಯಿಂಟ್ಸ್ ಅನ್ನ ಬರಿಬೇಕು. ಇಲ್ಲಿ ಸಾಬೂನೀಕರಣದ ಒಂದು ಪಾಯಿಂಟ್ಸ್ ಅನ್ನ ಬರಿತಾ ಹೋಗ್ಬೇಕಾಗುತ್ತೆ. ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಈ ರೀತಿಯಾಗಿ. ನೋಡಿ, ಮೊದಲನೇದಾಗಿ ಎಸ್ಟರೀಕರಣ ಕ್ರಿಯೆ ಆಮ್ಲ ಮತ್ತು ಆಲ್ಕೋಹಾಲ್ನ ನಡುವಿನ ಕ್ರಿಯೆಯಿಂದ ಸಾಮಾನ್ಯವಾಗಿ ಎಸ್ಟರ್ಗಳು ಉಂಟಾಗುತ್ತವೆ. ಎಥೆನೋಯಿಕ್ ಆಮ್ಲವು ಆಮ್ಲೀಯ ಕ್ರಿಯಾವರ್ಧಕದ ಸಮ್ಮುಖದಲ್ಲಿ ಶುದ್ಧ ಎಥೆನಾಲ್ನೊಂದಿಗೆ ವರ್ತಿಸಿ ಒಂದು ಎಸ್ಟರ್ ಅನ್ನ ಉಂಟು ಮಾಡುತ್ತದೆ. ಇದು ಎಸ್ಟರೀಕರಣ ಕ್ರಿಯೆ ಪಾಯಿಂಟ್ಸ್ ಅಲ್ಲಿ ಬರಿಬೇಕಾಗತ್ತೆ. ಹಾಗೆ ಎಸ್ಟರ್ಗಳು ಮಧುರ ಪರಿಮಳವುಳ್ಳ ವಸ್ತುಗಳು, ಇವುಗಳನ್ನ ಸುವಾಸಿಕಗಳು ಮತ್ತೆ ಸ್ವಾದಕಾರಕಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ. ಇನ್ನೊಂದು ನೋಡಿ, ಪ್ರತ್ಯಾಮ್ಲೀಯವಾಗಿರುವ ಸೋಡಿಯಂ ಹೈಡ್ರಾಕ್ಸೈಡ್ ನೊಂದಿಗೆ ವರ್ತಿಸುವಂತೆ ಮಾಡಿದಾಗ ಎಸ್ಟರ್ಗಳು ಪುನಃ ಆಲ್ಕೋಹಾಲ್ ಮತ್ತು ಕಾರ್ಬಾಕ್ಸಿಲಿಕ್ ಆಮ್ಲದ ಸೋಡಿಯಂ ಲವಣಗಳಾಗಿ ಬದಲಾಗುತ್ತವೆ. ಈ ಕ್ರಿಯೆಯು ಸಾಬೂನಿನ ತಯಾರಿಕೆಯಲ್ಲಿ ಉಪಯೋಗಿಸಲ್ಪಡುವುದರಿಂದ ಇದನ್ನ ಸಾಬೂನೀಕರಣ ಕ್ರಿಯೆ ಎಂದು ಕರೆಯುವರು. ನೋಡಿ, ಮತ್ತೆ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳ ನಡುವಣ ಯಾವುದಾದ್ರೂ 2 ವ್ಯತ್ಯಾಸಗಳನ್ನ ಬರೆಯಿರಿ ಅಂತ ಇದೆ. ನೋಡಿ, ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ನಡುವಿನ 2 ವ್ಯತ್ಯಾಸ. ಇಲ್ಲೂ ಕೂಡ ನೀವು ವ್ಯತ್ಯಾಸಗಳನ್ನ ಬರಿಬೇಕಾದ್ರೆ 2 ಕಾಲಮ್ ಅನ್ನ ಹಾಕೊಳ್ಳಿ. ಒಂದರಲ್ಲಿ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು, ಇನ್ನೊಂದರಲ್ಲಿ ಅಪರ್ಯಾಪ್ತ ಅಲ್ವಾ. ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ಹೆಸರನ್ನ ಬರೆದುಕೊಳ್ಬೇಕು. ನಂತರ ಉತ್ತರವನ್ನ ಬರೀಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಮೊದಲನೇದಾಗಿ, ಕಾರ್ಬನ್ ಪರಮಾಣುವಿನ ಎಲ್ಲಾ ವೇಲೆನ್ಸಿಗಳು ಏಕಬಂಧದಿಂದ ಸಂತೃಪ್ತಗೊಂಡಿದ್ದರೆ ಅದನ್ನ ಪರ್ಯಾಪ್ತ ಸಂಯುಕ್ತಗಳೆನ್ನುತ್ತಾರೆ. ಎಲ್ಲಾ ವೇಲೆನ್ಸಿಗಳು ಏಕಬಂಧದಿಂದ ಸಂತೃಪ್ತಗೊಂಡಿದ್ದರೆ ಅದನ್ನ ಪರ್ಯಾಪ್ತ ಸಂಯುಕ್ತಗಳೆನ್ನುವರು. ಇವು ಹೆಚ್ಚು ಕ್ರಿಯಾಶೀಲವಾಗಿರುವುದಿಲ್ಲ. ಆದ್ರೆ ಇನ್ನೊಂದು ನೋಡಿ, ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಅಥವಾ ತ್ರಿಬಂಧ ಹೊಂದಿರುವ ಇಂತಹ ಕಾರ್ಬನ್ ಸಂಯುಕ್ತಗಳನ್ನ ಅಪರ್ಯಾಪ್ತ ಸಂಯುಕ್ತಗಳೆಂದು ಕರೆಯುವರು. ಹಾಗೂ ಅವು ಪರ್ಯಾಪ್ತ ಸಂಯುಕ್ತಗಳಿಗಿಂತ ಹೆಚ್ಚು ಕ್ರಿಯಾಶೀಲವಾಗಿದೆ. ಅಂತ ಹೇಳ್ಬಹುದು. ನೋಡಿ, ಈ ರೀತಿಯಾಗಿ ನೀವು ಡಿಫ್ರೆನ್ಸ್ ಅನ್ನ ಬರಿಬೇಕಾಗತ್ತೆ. ನೋಡಿ, ಈ ಕೆಳಗಿನ ಕಾರ್ಬನ್ ಸಂಯುಕ್ತಗಳ ರಚನಾ ವಿನ್ಯಾಸವನ್ನ ಬರೆಯಿರಿ ಅಂತ ಇದೆ. ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಇಲ್ಲಿ ಬೆನ್ಸಿನ್ ನ ರಚನಾ ವಿನ್ಯಾಸ ಆಲ್ರೆಡಿ ನಾವು ನೋಡಿದ್ದೇವೆ. ನೋಡಿ, ಯಾವ ರೀತಿಯಾಗಿ ಬೆನ್ಸಿನ್ ನ ರಚನಾ ವಿನ್ಯಾಸವನ್ನ ಬರಿತೇವೆ. ಬೆನ್ಸಿನ್ C6H6 ಅಲ್ವಾ. ಅಣುಸೂತ್ರ 1 2 ಕಾರ್ಬನ್ 3 ಅಲ್ವಾ. ಈಗ ನೋಡಿ, ಹೈಡ್ರೋಜನ್ ಅಣುಗಳು 1 2 3 4 5 6. ಇದನ್ನ ಯಾಕೆ ಹಾಕ್ತಾರೆ ಅನ್ನೋದನ್ನ ನಾನು ಹೇಳಿದ್ದೇನೆ ನಿಮ್ಗೆ. ಅದರಿಂದ ಇದನ್ನ ಬೆನ್ಸಿನ್ ನ ರಚನಾ ವಿನ್ಯಾಸ ಅಂತ ಹೇಳ್ಬಹುದು. ಹಾಗೆ ಬ್ಯೂಟೇನ್ ರಚನಾ ವಿನ್ಯಾಸವನ್ನ ನೋಡಿ. ಬ್ಯೂಟೇನ್ ಅಂದ್ರೆ 4 ಕಾರ್ಬನ್
ಅಣುಗಳು ಅಲ್ವಾ, 1 2 3 4 ಕಾರ್ಬನ್ ಅಣುಗಳು. ಹಾಗೆ ಹೈಡ್ರೋಜನ್ ಎಷ್ಟಿರುತ್ತೆ, C4H10 ಅಲ್ವಾ. ನೋಡಿ H10 ಆಗತ್ತಾ ಅಂತ ಚೆಕ್ ಮಾಡಿ. 1 2 3 4 5 6 7 8 9 10 ಅಲ್ವಾ. C4H10 ಈ ರೀತಿಯಾಗಿ ನೀವು ರಚನಾ ವಿನ್ಯಾಸವನ್ನ ಬರಿಬೇಕಾಗತ್ತೆ. ನೋಡಿ ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಈಥೇನ್ ಅಣುವಿನ ರಚನಾ ವಿನ್ಯಾಸವನ್ನ ಬರೆಯಿರಿ ಅಂತ ಇದೆ. ಈಥೀನ್ ಎಷ್ಟು ಕಾರ್ಬನ್ ಅಣುಗಳಿರುತ್ತೆ, CnH2n ಅಲ್ವಾ, ಜನರಲ್ ಫಾರ್ಮುಲಾ. ಇಲ್ಲಿ C2H4 ಅಂತ ಇರುತ್ತೆ. C2H4 ಅನ್ನುವಂಥದ್ದು ಈಥೀನ್ ನ ರಚನಾ ಸೂತ್ರ ಅಲ್ವಾ. ಇಲ್ಲಿ 1 2 C2H4 ಅಂತ ಇದೆ ಅಲ್ವಾ. 1 2 3 4 4 ರಚನಾ ಸೂತ್ರ ಅಂತ ಹೇಳ್ಬಹುದು. ಇಲ್ಲಿ ಡಬಲ್ ಬಾಂಡ್ ಅನ್ನ ನಾವು ಯೂಸ್ ಮಾಡ್ಬೇಕಾಗತ್ತೆ ಅಲ್ವಾ. ಎಸ್, ಇದು ಈಥಿನ್ ರಚನಾ ಸೂತ್ರ. 2 ಅಂಕಕ್ಕೆ ಕೇಳಬಹುದಾದಂತ ಪ್ರಶ್ನೆ, ಇಂಪಾರ್ಟೆಂಟ್ ಇರುತ್ತೆ. ಕೆಟನೀಕರಣ ಎಂದರೇನು, ಅಲ್ಕಿನ್ಗಳ ಸಾಮಾನ್ಯ ಸೂತ್ರವನ್ನ ಬರೆಯಿರಿ ಅಂತ ಇದೆ. ಇದು 2 ಅಂಕಗಳ ಪ್ರಶ್ನೆ. ಕೆಟನೀಕರಣ ಎಂದರೇನು, ಅಲ್ಕಿನ್ಗಳ ಸಾಮಾನ್ಯ ಸೂತ್ರವನ್ನ ಬರೆಯಿರಿ ಅಂತ ಇದೆ. ಕೆಟನೀಕರಣ ಇದನ್ನ 1 ಅಂಕದ ಪ್ರಶ್ನೆಯಲ್ಲಿ ಇದರ ಡೆಫಿನೇಷನ್ ಅನ್ನು ನಾವು ಸ್ಟಡಿ ಮಾಡಿದ್ದೇವೆ ಅಲ್ವಾ. ಕೆಟನೀಕರಣ ಎಂದ್ರೇನು ಅಂತ ಇದೆ. ಹಾಗೆ ಅಲ್ಕೀನ್ಗಳ ಸಾಮಾನ್ಯ ಸೂತ್ರವನ್ನ ಬರೆಯಿರಿ ಅಂತ ಇದೆ. ಅಲ್ಕೀನ್ಗಳ ಸಾಮಾನ್ಯ ಸೂತ್ರ ಏನು ಹಾಗಾದ್ರೆ, CnH2n. CnH2n ಇದಕ್ಕೆ 1 ಅಂಕ ಇರುತ್ತೆ. ಹಾಗೆ ಕೆಟನೀಕರಣ ಇದಕ್ಕೆ 1 ಅಂಕ ಇರುತ್ತೆ. ಕೆಟನೀಕರಣ ಅನ್ನೋದನ್ನ ನಾನು ಮೊದಲನೇ 1 ಅಂಕದ ಪ್ರಶ್ನೆಯಲ್ಲಿ ಡಿಸ್ಕಷನ್ ಮಾಡಿದ್ದೇನೆ. ಆ ಸ್ಲೈಡ್ ಅನ್ನ ಒಂದ್ಸಲ ಚೆಕ್ ಮಾಡಿ ಆಯ್ತಾ. ಎಥೆನಾಲ್ ಅನ್ನು ಎಥೆನೋಯಿಕ್ ಆಮ್ಲವಾಗಿ ಪರಿವರ್ತಿಸುವುದು ಉತ್ಕರ್ಷಣ ಕ್ರಿಯೆಯಾಗಿದೆ ಏಕೆ. ಇಥೆನಾಲ್ ಅನ್ನ ಎಥೆನೋಯಿಕ್ ಆಮ್ಲವಾಗಿ ಪರಿವರ್ತಿಸುವಂತದ್ದು ಉತ್ಕರ್ಷಣ ಕ್ರಿಯೆಯಾಗಿದೆ ಏಕೆ ಅಂತ ಇದೆ. ಉತ್ಕರ್ಷಣ ಕ್ರಿಯೆ ಎಂದರೆ ಆಕ್ಸಿಜನ್ ಸೇರಿಸುವುದು. ಎಥೆನಾಲ್ಗೆ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಸೇರಿಸುವುದರಿಂದ ಇದು ಎಥೆನೋಯಿಕ್ ಆಮ್ಲವಾಗುತ್ತದೆ. ಈ ಕಾರಣದಿಂದ ಇದನ್ನ ಉತ್ಕರ್ಷಣ ಕ್ರಿಯೆ ಎನ್ನುವರು. ನೋಡಿ, ಪ್ರಶ್ನೆಯನ್ನು ನೋಡಿ.
ಕಾರ್ಬನ್ ಡೈಆಕ್ಸೈಡ್ ನ ಅಣುಸೂತ್ರ CO2. ಕಾರ್ಬನ್ ಡೈಆಕ್ಸೈಡ್, ಇದರ ಇಲೆಕ್ಟ್ರಾನ್ ಚುಕ್ಕಿ ರಚನೆಯನ್ನ ಬರೆಯಿರಿ ಅಂತ ಇದೆ. ನೋಡಿ, ಇದರ ಎಲೆಕ್ಟ್ರಾನ್ ಚುಕ್ಕಿ ರಚನೆಯನ್ನ ಯಾವ ರೀತಿಯಾಗಿ CO2 ಅಲ್ವಾ, ಯಾವ ರೀತಿಯಾಗಿದೆ ಅನ್ನೋದನ್ನ ಚೆಕ್ ಮಾಡಿ. ಇಂಪಾರ್ಟೆಂಟ್ ಕ್ವಶನ್ ಇದೆ. ಈ ಕೆಳಗಿನವುಗಳ ರಚನಾ ವಿನ್ಯಾಸ ಬರೆಯಿರಿ ಅಂತ ಇದೆ. ಪ್ರೋಪೈನ್ ಮತ್ತೆ ಪ್ರೊಪೆನೋನ್ ಅಂತ ಇದೆ. ಪ್ರೋಪೈನ್ ಮತ್ತೆ ಪ್ರೊಪೆನೋನ್ ಅಲ್ವಾ. ಇಲ್ಲಿ ಪ್ರೋಪೈನ್ ನ ರಚನಾ ವಿನ್ಯಾಸವನ್ನ ಯಾವ ರೀತಿಯಾಗಿ ಬರೀತಾರೆ ಅಂದ್ರೆ, ಇದು ಒಂದು ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಅಲ್ವಾ. CnH2n -2 ಅಲ್ವಾ. CnH2n -2 ಚೆಕ್ ಮಾಡೋಣ ನೋಡಿ. C3H 2 into 2 -1 2 to 4 4 -1 C3H3 ನೋಡೋಣ ಇದರ ಒಂದು ರಚನಾ ಸೂತ್ರವನ್ನ. 1 2 3. ಹಾಗೆ ಪ್ರೋಪೈನ್ ಅಂದ್ರೆ ಏನಾಗಿರುತ್ತೆ, ಅಲ್ಲಿ ಟ್ರಿಬಲ್ ಬಾಂಡ್ ಇರುತ್ತೆ ಅಲ್ವಾ. 1 1 2 3. One, 2, 3, 4. C3H4. CnH2n -2 ಸೂತ್ರವನ್ನ ಆಗತ್ತಾ ನೋಡಿ. C3H 3 into 2 6 6 -2 4 CnH2n -2. ಸೊ ಆ ಒಂದು ಸೂತ್ರದಲ್ಲಿ ಈ ಒಂದು ಪ್ರೊಪೈನ್ ನ ರಚನಾ ವಿನ್ಯಾಸವನ್ನ ಬರೀಬಹುದು. ಹಾಗೆ ಪ್ರೊಪೆನೋನ್ ಅನ್ನುವಂಥದ್ದು ಕಾರ್ಬಾಕ್ಸಿಲಿಕ್ ಆಮ್ಲ COH ಅನ್ನುವಂಥದ್ದೇನಾಗಿರುತ್ತೆ, ಅಲ್ಲಿ ಕ್ರಿಯಾ ಗುಂಪು ಆಗಿರುತ್ತೆ. ನೋಡಿ, 3 ಕಾರ್ಬನ್ ಅಣುಗಳಿದೆ C3. ಹಾಗೆ C ಡಬಲ್ ಬಾಂಡ್ O ಇದೆ ಅಲ್ವಾ, COOH C ಡಬಲ್ ಬಾಂಡ್ OH ಗುಂಪು ಇದೆ. ಆದ್ರಿಂದ ಇದನ್ನ ಪ್ರೊಪೆನೋನ್ ಅಂತ ಕರೀತಾರೆ. ನೋಡಿ, ಎರಡು ರಚನಾ ಸೂತ್ರ ತುಂಬಾ ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಈ ಕೆಳಗಿನ ಯಾವ ಹೈಡ್ರೋಕಾರ್ಬನ್ಗಳು ಸಂಕಲನ ಕ್ರಿಯೆಗೆ ಒಳಗಾಗುತ್ತವೆ ಅಂತ ಇದೆ. C2H6 C3H8 C3H6 C2H2 CH4. ಇಲ್ಲಿ ಸಂಕಲನ ಕ್ರಿಯೆ ಉಂಟಾಗ್ಲಿಕ್ಕೆ ಒಂದು ರೀಸನ್ ಇದೆ ಅಲ್ವಾ. ಇಲ್ಲಿ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಾಗಿರೋದ್ರಿಂದ ಯಾವ್ಯಾವುದು C2H6 C2H2 ಇವೆರಡೂ ಕೂಡ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಾಗಿರೋದ್ರಿಂದ ಇವು ಸಂಕಲನ ಕ್ರಿಯೆಗಳಿಗೆ ಒಳಗಾಗುತ್ತವೆ. ಇಲ್ಲಿ C2H6 ಅಲ್ಲ, 2 3 5 6 ಅಲ್ವಾ. ಹಾಗೆ C3H8 ನೋಡಿ, 1 2 3 4 5 6 7 8 1 2 3 4 5 6 7 8. ಇದು ಕೂಡ ಪರ್ಯಾಪ್ತ ಹೈಡ್ರೋಕಾರ್ಬನ್ ಅಂತ ಹೇಳ್ಬೋದು, C2H6. ಪ್ರಶ್ನೆಯನ್ನ ಸರಿಯಾಗಿ ನೋಟ್ ಮಾಡ್ಕೊಳ್ಳಿ. ನೋಡಿ, ಎಣ್ಣೆಗಳ ಹೈಡ್ರೋಜನೀಕರಣ ಎಂದರೇನು, ಇದರ ಕೈಗಾರಿಕಾ ಅನ್ವಯಗಳೇನು.
ಎಣ್ಣೆಗಳ ಹೈಡ್ರೋಜನೀಕರಣ. ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಪೆಲ್ಲೇಡಿಯಂ ಅಥವಾ ನಿಕ್ಕಲ್ನಂತಹ ಕ್ರಿಯಾವರ್ಧಕದ ಸಮ್ಮುಖದಲ್ಲಿ ಹೈಡ್ರೋಜನ್ ಅನ್ನ ಸೇರಿಸಿಕೊಂಡು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನ ಉಂಟು ಮಾಡುತ್ತವೆ. ಇದನ್ನ ಎಣ್ಣೆಗಳ ಹೈಡ್ರೋಜನೀಕರಣ ಎನ್ನುತ್ತಾರೆ. ಈ ಕ್ರಿಯೆಯನ್ನ ಸಸ್ಯಜನ್ಯ ಎಣ್ಣೆಗಳ ಹೈಡ್ರೋಜನೀಕರಣದಲ್ಲಿ ಬಳಸುವರು. ವೆರಿ ಇಂಪಾರ್ಟೆಂಟ್ ಇದೆ, 2 ಅಂಕದ ಪ್ರಶ್ನೆಗಳಾಗಿ ಇದನ್ನ ಕೇಳಬಹುದು. ಎಣ್ಣೆಗಳ ಹೈಡ್ರೋಜನೀಕರಣ ಎಂದರೇನು, ಇದರ ಕೈಗಾರಿಕಾ ಅನ್ವಯಗಳೇನು ಅಂತ ಇದೆ. ಕಾರ್ಬನ್ ಮತ್ತು ಅದರ ಸಂಯುಕ್ತಗಳನ್ನ ಹೆಚ್ಚಾಗಿ ಇಂಧನಗಳಾಗಿ ಉಪಯೋಗಿಸುತ್ತಾರೆ ಏಕೆ? 2 ಅಂಕದ ಪ್ರಶ್ನೆ. ಕಾರ್ಬನ್ ಮತ್ತು ಅದರ ಸಂಯುಕ್ತಗಳನ್ನ ಹೆಚ್ಚಾಗಿ ಇಂಧನಗಳಾಗಿ ಉಪಯೋಗಿಸುತ್ತಾರೆ ಏಕೆ ಅಂತ ಇದೆ ನೋಡಿ. ಕಾರ್ಬನ್ನ ಎಲ್ಲಾ ಬಹುರೂಪಗಳು ಆಕ್ಸಿಜನ್ ಜೊತೆಗೆ ವರ್ತಿಸಿ ಶಾಖ ಮತ್ತು ಬೆಳಕು ಬಿಡುಗಡೆ ಮಾಡುವುದರ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಕೊಡುತ್ತವೆ. ಹೆಚ್ಚಿನ ಕಾರ್ಬನ್ ಡೈಆಕ್ಸೈಡ್ ಕಾರ್ಬನ್ ಸಂಯುಕ್ತಗಳು ದಹನ ಕ್ರಿಯೆಗೆ ಒಳಪಟ್ಟಾಗ, ಸಾಮಾನ್ಯವಾಗಿ ಎಲ್ಲಾ ರೀತಿಯಾದಂತಹ ಕಾರ್ಬನ್ ಸಂಯುಕ್ತಗಳು ದಹನ ಕ್ರಿಯೆಗೆ ಒಳಪಟ್ಟಾಗ ಅಪಾರ ಪ್ರಮಾಣದ ಶಾಖ ಮತ್ತು ಬೆಳಕನ್ನ ಉಂಟು ಮಾಡುತ್ತವೆ. ಈ ಕಾರಣದಿಂದ ಅದರ ಸಂಯುಕ್ತಗಳನ್ನ ಹೆಚ್ಚಾಗಿ ಉಪಯೋಗಿಸ್ತಾರೆ, ಕಾರ್ಬನ್ ಸಂಯುಕ್ತಗಳನ್ನ ಹೆಚ್ಚಾಗಿ ಉಪಯೋಗಿಸ್ತಾರೆ. ಪ್ರಶ್ನೆಯನ್ನ ಸರಿಯಾಗಿ ನೋಟ್ ಮಾಡ್ಕೊಳ್ಳಿ. ಸಾಬೂನು ಗಡಸು ನೀರಿನೊಂದಿಗೆ ವರ್ತಿಸಿದಾಗ ಕಲ್ಮಶ ಸ್ಕಮ್ ಉಂಟಾಗುವುದನ್ನ ವಿವರಿಸಿ ಅಂತ ಇದೆ. ಪ್ರಶ್ನೆಯನ್ನ ನೋಟ್ ಮಾಡ್ಕೊಳ್ಳಿ. ಸಾಬೂನು ಗಡಸು ನೀರಿನೊಂದಿಗೆ ವರ್ತಿಸಿದಾಗ ನೀರಿನ ಗಡಸುತನಕ್ಕೆ ಕಾರಣವಾಗುವಂತಹ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಲವಣದೊಂದಿಗೆ ಸಾಬೂನಿನ ಕ್ರಿಯೆಯು ಕಲ್ಮಶವನ್ನ ಉಂಟು ಮಾಡುತ್ತದೆ. 2 ಅಂಕದ ಪ್ರಶ್ನೆಯಾಗಿ ಇದನ್ನ ಕೇಳಬಹುದು ಅಥವಾ ಹೆಚ್ಚಿನ ಅಂಕಗಳಿಗೂ ಕೂಡ ಇದನ್ನ ನೀಡಬಹುದು. ಈ ಪ್ರಶ್ನೆಯನ್ನ ಕೆಂಪು ಅಥವಾ ನೀಲಿ ಲಿಟ್ಮಸ್ ಕಾಗದವನ್ನ ಸಾಬೂನಿನ ದ್ರಾವಣದಲ್ಲಿ ಅದ್ದಿದಾಗ ಯಾವ ಬದಲಾವಣೆಗಳನ್ನ ಗಮನಿಸುವಿರಿ ಅಂತ ಇದೆ. ಕೆಂಪು ಅಥವಾ ಸಾಬೂನಿನ ದ್ರಾವಣ ಅದೇನಾಗಿರುತ್ತೆ, ಅದು ಪ್ರತ್ಯಾಮ್ಲೀಯವಾಗಿರುತ್ತೆ ಅಲ್ವಾ. ಅಲ್ಲೇನಾಗತ್ತೆ ಅಂದ್ರೆ ಕೆಂಪು ಲಿಟ್ಮಸ್ ಕಾಗದ, ಕೆಂಪು ಮತ್ತೆ ನೀಲಿ ಲಿಟ್ಮಸ್ ಕಾಗದ ಎರಡನ್ನು ಕೇಳಿದ್ದಾರೆ. ಸಾಬೂನು ಪ್ರತ್ಯಾಮ್ಲವಾಗಿರುವುದರಿಂದ ಕೆಂಪು ಲಿಟ್ಮಸ್ ಏನಾಗ್ತಾ ಇದೆ, ನೀಲಿ ಆಗಿರುತ್ತದೆ. ನೀಲಿ ಲಿಟ್ಮಸ್ ಕಾಗದವು ನೀಲಿನೇ ಆಗಿರುತ್ತದೆ. ಅಂದ್ರೆ ಅಲ್ಲಿ ಯಾವುದೇ ರೀತಿಯಾದಂತ ಬದಲಾವಣೆ ಆಗೋದಿಲ್ಲ. ಪ್ರತ್ಯಾಮ್ಲದ ಒಂದು ಲಕ್ಷಣವನ್ನ ಮಾತ್ರ ತೋರಿಸುತ್ತೆ, ಆದ್ರೆ ಈ ನೀಲಿ ಲಿಟ್ಮಸ್ ಕಾಗದಲ್ಲಿ ಯಾವುದೇ ರೀತಿಯ ಬದಲಾವಣೆ ಉಂಟಾಗುವುದಿಲ್ಲ. ನೋಡಿ, ನಾವು ಇಲ್ಲಿಯವರೆಗೆ ಈ ಒಂದು ಪಾಠದಲ್ಲಿ ಇಂಪಾರ್ಟೆಂಟ್ ಆಗಿ ಯಾವ ಒಂದು ಪ್ರಶ್ನೆಗಳನ್ನ ಕೇಳಬಹುದು, ಕೇಳಿರುವ ಕೆಲವೊಂದು ಪ್ರಶ್ನೆಗಳನ್ನ ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿದ್ವಿ. ಮುಂದಿನ ವಿಡಿಯೋದಲ್ಲಿ ನಾವು 3 ಮತ್ತೆ 4 ಮಾರ್ಕ್ ಕ್ವಶನ್ ಅಂದ್ರೆ ಹೈಯರ್ ಮಾರ್ಕ್ ಕ್ವಶನ್ ಅನ್ನ ಡಿಸ್ಕಷನ್ ಮಾಡೋಣ. ಥ್ಯಾಂಕ್ ಯು.